ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ 6 ದಿನ ಬಾಕಿ ಇದೆ. ಈ ನಡುವೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಪಿಸಿ ಮೋಹನ್ ಅವರು ಪ್ರಚಾರವನ್ನ ಮುಂದುವರಿಸಿದ್ದಾರೆ. ಮನೆ ಮನೆಗೆ ತೆರಳಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಪಾರ್ಕ್ಗಳಿಗೆ ತೆರಳಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದ ಬಿನ್ನಿಪೇಟೆ, ಕೆಪಿ ಅಗ್ರಹಾರ ಸುತ್ತಮುತ್ತ ಪ್ರಚಾರವನ್ನು ನಡೆಸಿದರು. ಮನೆ ಮನೆಗಳಿಗೆ ತೆರಳಿ ಪಾರ್ಕ್ಗೆ ಕಾಲ್ನಡಿಗೆಯಲ್ಲಿ ಹೋಗಿ ಬಿಜೆಪಿಗೆ ಮತ ನೀಡುವಂತೆ ಮತ ಯಾಚಿಸಿದ್ರು. ಎನ್ಡಿಎ ಸರ್ಕಾರ ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿಯಾಗಿದೆ, ಹಾಗಾಗಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕು, ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಜನ ಬಯಸ್ತಾ ಇದ್ದಾರೆ ಅಂತೇಳಿ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಸಂಸದ ಪಿಸಿ ಮೋಹನ್ ಅವರು. ಕಳೆದ UPA ಕಾಲದಲ್ಲಿ ಘಟ್ಟದಲ್ಲಿ ಬರೀ ಕರಪ್ಷನ್ ಅನ್ನೋದು ಬಿಟ್ಟು ಬೇರೆ ಏನು ಅಭಿವೃದ್ಧಿ ಅನ್ನೋದು ಇರಲಿಲ್ಲ. ನಾವು 2004ರಿಂದ 2014ವರೆಗೂ ನೋಡಿದ್ದೀವಿ. ನಾವೆಲ್ಲರೂ ದೇಶದ ಜನ ಕೂಡ ನೋಡಿದ್ದಾರೆ UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಏನಾಯಿತು ಅಂತ. ಈಗ ಕಳೆದ 10 ವರ್ಷಗಳಿಂದ ಅಭಿವೃದ್ಧಿಯನ್ನು ನೋಡ್ತಾ ಇದ್ದಾರೆ ಜನಕ್ಕೆ. ಇವತ್ತು ಅಭಿವೃದ್ಧಿ ಮಾಡುವಂತಹ, ನಮ್ಮ ದೇಶದ ಗೌರವವನ್ನು ಕಾಪಾಡುವಂತಹ, ನಮ್ಮ ದೇಶದ ಗಡಿ ಕಾಪಾಡುವಂತಹ ಒಬ್ಬ ವ್ಯಕ್ತಿ ಬೇಕು. ಅದು ನರೇಂದ್ರ ಮೋದಿಯಲ್ಲಿ ಜನ ಕಾಣಿದ್ದಾರೆ. ನರೇಂದ್ರ ಮೋದಿ ಅವ್ರ ಮೇಲೆ ಬಹಳ ವಿಶ್ವಾಸ ಇದೆ. 2004ಅಲ್ಲಿ ನೋಡಿ 263 ಸೀಟ್ ಬಂತು. ಆದರೆ 5 ವರ್ಷಗಳ ನಂತರ ಆಡಳಿತ ಆದಮೇಲೆ 303 ಸೀಟ್ ಬಂತು 2019. ಇವತ್ತಿನ ಒಂದು ಪ್ರಿಡಿಕ್ಷನಲ್ಲಿ ಏನೊಂದು ಎಲ್ಲ ಸಮೀಕ್ಷೆಗಳು, ಮೀಡಿಯಾಗಳು ಮಾಡುವಂಥದ್ದು, ಬೇರೆ ಬೇರೆ ಸಮೀಕ್ಷೆಯ ಒಂದು ಏಜೆನ್ಸಿಗಳು ಮಾಡೋ ಪ್ರಕಾರ 400ಕ್ಕೂ ಹೆಚ್ಚು NDA ಬರ್ತಾ ಇದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಆಡಳಿತದ ಬಗ್ಗೆ ಏನು ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದೋ ಅದ್ರ ಬಗ್ಗೆ ಜನಕ್ಕೆ